ಕಲಿತಿರ್ಬೇಕು. 3-4 ಮಕ್ಕಳು ಅದೇ ಟೈಮ್ದಾಗ ಈಕಿ ಏನೇನೇ ಕಲಿತಿರ್ಬೇಕಪ್ಪ. ನನ್ನ ಮಗ ಏನೇನೇ ಕಲಿಸ್ತಿರ್ಬೇಕು. 7 ವರ್ಷದ ಸಣ್ಣ ಹುಡುಗಿದ್ದಾಗ ಸಾಲಿಗೆ ಹೋಗ ಯವ್ವ ಅಂದ್ರ ಯಪ್ಪ ಆ ಮಾಸ್ತರ ನನಗ ಕಿವಿ ಹಿಡಿತಾರ. ಆ ಮಾಸ್ತರ ನನಗ ನಿಂತು ಪಾಠ ಮಾಡ್ತಾರ ಅಂತ ಹೇಳಿ ಕುಂಟಿನವ ಹೇಳಿ ಆ ಸಾಲಿ ಕಡಿ ತೆಲಿನೇ ಹಾಕ್ತಿದ್ರಿ ಇವನು ಅವನ. ಈಗ ಕುರಟ್ಟಿ ಮಾಸ್ತರ್ ಹತ್ತಿರ ಖುಷಿಯಾಗಿ ಕಲಿಲಾಕ್ ಹೋಗ್ತಾಳಂದ್ರ ಆ ಮಾಸ್ತರ್ ಏನು ಹೊಡಿಲಾಕಿಲ್ಲ, ಆ ಮಾಸ್ತರ್ ಏನು ಬಡ್ಲಿಕ್ಕಿಲ್ಲ, ಅವನು ಹೊಡಿತಿರ್ಬೇಕು. ಈ ಮಾಸ್ತರ್ ನಂಗೆ ಅವ ಯಾಕೆ ಜೋಕಾಶ ಹೊಡ್ಲಿಕ್ಕೆ ಹೋದ, ಅದು ಹೊಡೆದಿದ್ದಕ್ಕೆ ಪೆಟ್ರೆ ಹಂಗ ಹತ್ತಿರ್ಬೇಕು. ಬರ್ರಿ ನಿಮ್ಮ ಮೌನ ಇವತ್ತು ನಿಮಗೆ ಎಲ್ಲ ಕೆಲಸ ಬಿಟ್ಟು ಮುದ್ದಮ್ ಕುಂತಿನ ಮಕ್ಕಳ ಯಾಕ ಲಘುನೇ ಗುರ್ತಾಯ್ತು. ಬರ್ರಿ ನಿಮ್ಮ ಮೌನ ಇವತ್ತ
ಖುಷಿ. ಇನ್ನು ಎಷ್ಟು ದಿನ ಅಂತ ನಾನು ನಿಂತರ ಸಾಲಿ ಕಲಿಬೇಕು? ಏಯ್, ನಾ ಹೇಳ್ಕೊಡೋ ಪಾಠ ಮುಗಿಯೋ ತನಕ ನೀ ಹಿಂಗೆ ಬರಲೇಬೇಕು. ನೀ ಅದನ್ನು ಬಿಟ್ಟು ನೀ ನಿಮ್ಮ ಅಪ್ಪಗಂಜಿ ನಿಮ್ಮ ಮೌಗಂಜಿ ಕಲಿಯಾಕ ಹಿಂದ ಮುಂದ ಮಾಡಿದೆ ಅಂದ್ರ ನೀ ಏನು ಇಷ್ಟು ದಿನ ಕಲ್ತಿ ನೋಡು, ಈ ಪಾಠನೂ ಹಾಳಾಗಿ ಹೋಗ್ತದ. ಅಲ್ಲಿ ಕಲಿಯೋರು ಯಾರಿಗೂ ಅಂಜಬಾರ್ದು. ಕಲಿಸೋ ನನ್ನಂತ ಮಾಸ್ತರ್ನ ಮ್ಯಾಲ ಭಕ್ತಿ ಇಟ್ಟು ನಾ ಏನು ಹೇಳಕತ್ತೀನಿ ಅನ್ನೋದು ಲಕ್ಷ್ಯ ಕೊಟ್ಟು ಕೇಳಬೇಕು. ಕಡೆಗೂ ಅಷ್ಟೇ ಅಲ್ಲ, ನಿಮ್ಮ ಅಪ್ಪಗ ಅಷ್ಟೇ ಅಲ್ಲ, ಸಾಕ್ಷಾತ್ ಮ್ಯಾಗಿನ ದೇವ್ರು ಬಂದ್ರು ನಡಿಲೇ ಹತ್ಲಾಗ ಅಂತ ಹೇಳೋದನ್ನ ಕಲಿಬೇಕು. ನೀ ತಿಳಿತೇನು? ಅಲ್ಲೋ, ಹಿಂಗ ಎಷ್ಟು ದಿನ ಅಂತ ಕಲಿಸವ್ ನೀ ನನಗ? ಕೇಳಿ ಸತ್ಗೊಮ್ಮೆ ಎರಡು ಮುಗ್ದ ಹೊಂಟಿ ಮೂರನೇದು ಯಾವಾಗ ಶುರು ಮಾಡವ? ಕಲಿಸ್ತಿ ಹೇಳು. ಈ ಸದ ನಿನಗೆ ಎದಕ್ಕೆ ಕರ್ಕೊಂಡು ಬಂದಿನ? ಹೇಳಕ ಮೂರನೇ ಪಾಠ ಹೇಳ್ಕೊಡ್ಬೇಕಂತ ಕರ್ಕೊಂಡು ಬಂದೀನಿ. ಕರೆನ ಮೊದಲ ಆ ಕೆಲಸ ಮಾಡು. ಅವನು ನಮ್ಮಪ್ಪ ಯಾವ ಹೊತ್ತನ್ಯಾಗ ಬೆಕ್ಕಿನಾಗ ಜಿಕ್ಕೊಂತ ಬರ್ತಾನ ಅನ್ನೋದು ಗೊತ್ತಾಗಿಲ್ಲ. ಅಲ್ಲ, ನಾ ಹೇಳ್ಕೊಡ ಮೂರನೇ ಪಾಠದೊಳಗ ಬೆಕ್ಕಿನಂಗ್ ಬರ ನಿಮ್ಮ ಅಪ್ಪಗಾಗಲಿ ಮಂಗ್ಯಾನಂತ ನಿಮ್ಮ ಮುತ್ತಾತ್ಗಳಿಗಾಗಲಿ ಯಾವ ರೀತಿ ಕಣ್ಣಾಗ ಮಣ್ಣು ಹಾಕಿ ನನ್ನ ಹತ್ರ ಓಡಿ ಬರ್ಬೇಕನ್ನೋದು ಹೇಳ್ಕೊಡ್ತೀನಿ. ಚಂದಾಗಿ ಕೇಳಿನಿ. ಮೊದಲು ಈ ಪಾಠ ಹೇಳ್ಕೊಡು. ನಮ್ಮಪ್ಪಗೆ ಹೆಂಗ ಕಣ್ಣಾಗ ಮಣ್ಣು ಹೋಗಬೇಕು ಹೇಳು. ಒಂದು ಸರಿ ಏನಾರ ನಮ್ಮಪ್ಪ ಕಣ್ಣಾಗ ಮಣ್ಣು ಹೋಗಿದ್ನಿ ಅಂದ್ರೆ ಮೂರ್ ತಾಸು ಹಿಂಗ ತಕ್ಕೊಂಡು ಕುಂತೀವಿ. ಕಣ್ಣು ನಾವು 4 ತಾಸಂಟ್ಲೆ ಕೈ ಹಿಡ್ಕೊಂಡು ಹಿಂಗ ಜಿಡ್ಡಾಡ್ಕೊಂಡ ಕುಡ್ದಾಡ್ಕೊಂಡ ಹೇಳ. ಲೇ ಹುಚ್ಚಿ, ಕಣ್ಣಾಗ ಮಣ್ಣು ಒಗಿಯುದಂದ್ರ ಮತ್ತ ಕೈಯಾಗ ಮಣ್ಣು ತೊಂದ್ ನಿಮ್ಮ ಅಪ್ಪನ ಮ್ಯಾಲ ತೂರಿ ಬಂದಿ. ನಾ ಹೇಳುದು ಹಂಗಲ್ಲ. ನಾ 1-8 ಗುಳಿಗೆ ಕೊಡ್ತೀನಿ, ಅವಕ್ಕ ನಿದ್ದಿ ಗುಳಿಗೆ ಅಂತಾರ. ನಿನಗೆ ಯಾವಾಗ ನನ್ನ ಹತ್ರ ಬರುವಂಗ ಆತದ ನೋಡು, ಅಂತ ಟೈಮ್ದಾಗ ಚಾದಗರಿ ಆಗಲಿ ಹಾಲ್ದಗರಿ ಆಗಲಿ ಹಾಕಿ ಯಪ್ಪ ಚಾ ಕುಡಿ, ಯಪ್ಪ ಹಾಲು ಕುಡಿ ಅಂತ ಹಗನ ಮಾಡಿ 4 ಮಾತು ಹೇಳಿ ನಿಮ್ಮ ಅಪ್ಪನ ತಲೆ ಮ್ಯಾಗ ಕೈ ಎಳುದು. ಈ ಮಾತು ಹೇಳಿ ನನ್ನ ಹತ್ರ ಬಂದ್ಬಿಡು. ನೀನ್ ನಿಮ್ಮ ಅಪ್ಪ ಅಲ್ಲಿ ಆರಾಮಾಗಿ ಮುಕ್ಕೋತಾನ, ನೀ ನನ್ನ ಜೊತೆ ಇಲ್ಲಿ ಆರಾಮಾಗಿ ಎಲ್ಲಾನು ಮಾಡ್ಬೋದು. ಅದು ಆತ ಮೊದಲು ಚಾದಾಗ ಎಷ್ಟು ಗುಳಿಗೆ ಹಾಕ್ಬೇಕು ಅದನ್ನ ಹೇಳು. ಹೇಳ್ತೀನಿ ಕೇಳಿ. ಈಗ 1 ಗುಳಿಗೆ ಹಾಕಿದಿ ಅರ್ಧ ತಾಸು ಮುಕ್ಕೋತಾನ, 2 ಗುಳಿಗೆ ಹಾಕಿದಿ 1 ತಾಸು ಮುಕ್ಕೋತಾನ, 3 ಗುಳಿಗೆ ಹಾಕಿದಿ 1.5 ತಾಸು ಮುಕ್ಕೋತಾನ, 4 ಗುಳಿಗೆ ಹಾಕಿದೆ ಅಂದ್ರೆ 2 ತಾಸು ಮುಕ್ಕೋತಾನ. ಹಂಗ 5-6 ಗುಳಿಗೆ ಹಾಕಿದೆ ಅಂದ್ರ 5 ತಾಸು ಒಟ್ಟ ಎದ್ದೇಳಂಗಿಲ್ಲ ನೋಡವ. ನಿನಗ ನನ್ನ ಹತ್ರ ಎಷ್ಟು ತಾಸು ಬರಬೇಕು, ಎಷ್ಟು ತಾಸು ಮಾಡಿಸ್ಕೋಬೇಕಂತ ಅನಿಸ್ತು ನೋಡು. ಅಷ್ಟು ಗುಳಿಗೆ ಹಾಕಿ ನನ್ನ ಹತ್ರ ಜಿಕ್ಕೋತ್ ಬಂದ್ಬಿಡು. ಏನು ಮಾಡಿಸ್ಕೊಳ್ಳೋದು ಪಾಠ? ಮೊದಲ ಅಣ್ಣ ತಮ್ಮರು ತಪ್ಪು ತಿಳ್ಕೊಂತಾರ. ಹಂಗೆ ನಿಂತು ನೀ ಎತ್ತಿ ಹೆಂಗಾರೆ ಮಾಡಿದೆ ಅಂದ್ರೆ ಏನ ತಿಳ್ಕೊಂಡ್ಬಿಡ್ತಾರ. ಹಂಗಂದ್ರೆ ಆತು ಬಂಗಾರ ನಮ್ಮ ಅಪ್ಪಗೆ ಏನಿಲ್ಲ ಅಂದ್ರೆ 8 ಗುಳಿಗೆ ಹಾಕಿ ಬಂದ ಬಿಡ್ತೀನಿ. ಅವನವನ ಕಮ್ಮಗ ನಿಧಿರ ಮಾಡ್ಲಿ. ಕಮ್ಮಗ ನಿಧಿ ಮಾಡ್ಸೋದು ಈಗ ಬೇಡ. ನಾವ್ ಇಷ್ಟೆಲ್ಲಾ ಮಾಡಿದ್ರು ನಿಮ್ಮ ಅಪ್ಪ ನಮಗ ಏನಾರ ಸ್ವಲ್ಪ ತ್ರಾಸ ಕೊಟ್ಟಂದ್ರ ನಾವು ನವನಿಗೆ ಕಮ್ಮಗ ನಿದ್ದೆ ಮಾಡೋದು ಅಷ್ಟೇ ಅಲ್ಲ, ತಣ್ಣಗಾಗೋದು ತೆಗನ್ಯಾಗಿಟ್ಟು ಮ್ಯಾಗ ಮಣ್ಣಿಟ್ಟು ಕಲ್ಲಿಟ್ಟು ಪೂಜೆ ಮಾಡುವಂತ ಗುಳಿಗೆ ಕೊಡ್ತೀನಿ. ಅಲ್ಲಿ ತನಕ ದುಡುಕ್ಬೇಡ, ನನ್ನ ಕುರ್ಬನ ರಾಣಿ. ಹೌದಾ? ಇದೇ ನೋಡು ನಾನು ಹೇಳ್ಕೊಡು 3ನೇ ಪಾಠ ಮುಕ್ತಾಯವಾಯ್ತು. ಕುರಿಗಾರಮ್ಮವ್ವ ನೀ ನನ್ನ ಜೀವ, ಕುರಿಗಾರಮ್ಮವ್ವ ನೀ ನನ್ನ ಜೀವ, ಕಾಶಿ ಬಿಡ್ದಂಗಾಗ್ತವ ನನ್ನ ಎದೆಗೆ ಕೊಡ್ಲಿಕ್ಕಮ್ಮ. ಆದ್ರೆ 6 ಗಂಟೆ ತಕ್ಕ ನೀ ನನ್ನ ಸ್ವಾದರ ಮಾವ. 10 ಊರ ಆಯ್ತು ಅಂದ ಬಳಕ 10 ಊರಾಗ ಒಬ್ರೊಬ್ರು ಇರ್ತಾರೆ ನನಗ. ಹುಚ್ಚಿ, ಪಾಠ ಮುಗಿಯನ ನಾ ಹೋಗ್ಲಿ ಅನ್ನುವಂತ ಬದಾಮದಿ ಏನ್ ತಂದಿ ನೋಡೋದು. ಮನೆ ಹೇಳಿನಲ್ಲ ಅಲ್ಲೇ ಬಿಟ್ಟು ಬಾಯ್ತೇಳಿ. ಇಲ್ಲಿ ಬಿಟ್ಟು ಹೋಗ್ತೀನಿ ಮುಂಜಾನೆ. ಇಲ್ಲಿ ಬಿಟ್ರಿ ಹಂಗ ಅಲ್ಲೇ ಬಿಟ್ಟು ಬಾಯ್ ನಮಗೆ ಬರೋವಾಗ ಪೇಮೆಂಟ್ ಕೊಟ್ಟು ಕೂಡಲೇ ಬಿಟ್ಟ ಹೋಗ್ತೀನ ಇಲ್ಲೇ. ಶುರು ಮಾಡೋಣ? ಇಲ್ಲ, ಏನ್ ಮಾಡ್ಲತ್ ಕೇಳ್ತಿಲ್ಲ, ಕೈ ತಾಯಿಗೆ ಹೇಳ್ತೀನಿ. ಕೊಟ್ಟ ಮೇಲೆ ಮಾಡವ.
ನೋಡಿದ ನಿಮ್ಮ ಪ್ರಳಯ ಪ್ರಾಣಾಪನ ಕಂಡು ರುಕೋದಾರ ಬರ್ತಾರ ಎಲ್ಲ ಮಾಸ್ತರ ನನ್ನ ಮಗಳ ಕೈ ಹಿಡಿದು ಏಕ್ದಮ್ ನನ್ನ ಮನಿ ತಲೆಗೆ ಕೈ ಹಾಕಿದಲ್ಲ ಓ ಮಗನ ಆದ್ರೆ ಲಗುನ ಗೊತ್ತಾಯ್ತಲೇ ಓ ಗಂಡು ಮಗು ಏ ಶಿವನೀಲ ಓಪ ಏನಿದು ನಿನ್ನ ನೀಲ ಇದ ದೋಸ್ತ ಗಪ್ಪಿರು ಹೋರಿ ರೋಚಿಗೆ ಎದ್ದೈತಿ ಮಲಗಸಲ ಕಲ್ಲಿ ಏನು ಮಲಗಸಲ್ಲಿ ಟೈಮ್ ಹೇಟಾತ್ ಏ ನಮ್ಮ 5 ಗಂಟೆ ಮೇಲೆ ಅದೇನಿದ್ರು ಅಲ್ಲಿ ತಕ ಇಟ್ಟದ ಓರಿ ಉಡುಪಿಗೆ ಎದ್ದ ಈ ಸಾಕೆ ನೋಡಿ ಬಾಯಿಗೆ ಬಂದದ ನೀ ಈ ಹಲಕ ನನ್ನ ಮಾಸ್ತರ ಹತ್ತಿರ ಸಾಲಿ ಕಲಿಕ್ ಹೋತ ನೀನ್ ಅವನ ಏನ್ ಕಲಿಸ್ತಾನ ಈ ಮಗ ಮಾಸ್ತರ ಯಪ್ಪ ಓಳ ಇಷ್ಟೊತ್ತನ ಎಲ್ಲ ಕಲ್ಸ್ಯಾನ ತಪ್ಪಿದ್ದಷ್ಟರಾಗ ನೀನು ಬಂದಿದ್ದೆ ಕಲಸದ ಎಲ್ಲ ಕಲಿಸ್ಯಾನ ರೀ ಗೌಡ್ರ ಕಲಿಸೋದೆಲ್ಲ ಕಲಿಸ್ಬಿಟ್ಟೀನ್ರಿ ಇನ್ನೇನ್ ಎತ್ತು ನೋಡಿ ಕೈ ಹಚ್ಚಾದಿತ್ತು ಬಡ್ಕೋತ ಬಂದ್ಬಿಟ್ಟಿ ನೋಡ್ರಿ ಆ ಕೈ ನಿನ್ನ ಬಾಯಿಗೆ ಹಚ್ಕೋ ಮಗನ ಉಂಡು ಮನಿ ಜಂತಿ ಎಣಸ ಹಲಕ ನನ್ನ ಮಗನ ಬಾರಿಗೈ ನನ್ನ ಮಗನ ವಾ ನನ್ನ ಮಗನ ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳು ಸಾಲಿ ಕಲಿಸ್ತಂತೆ ಆಹಾ ಮಂದಿ ಜಂಗಲ್ದಾಗ ತಂದು ಲವ್ ಮಾಡ್ಲಕತ್ತಿದ ಹಲಕ ನನ್ನ ಮಗನ ನಿಮ್ಮಂತ ಮಾಸ್ತರ್ಗಳಿಗೆ ನಿಮ್ಮಂತ ಮಾಸ್ತರ್ಗಳಿಗೆ ಪ್ರೇಮ ಪಾಠ ಹೇಳಿಕೊಡ ಹಲಕ ನನ್ನ ಮಗನಿಗೆ ಜೀವಂತ ಸುಡ್ತಿಲ್ಲ ಮಗನ ಏನ್ ಮಾತಾಡಕತ್ತಿ ಹೋಗಿ ಎಲ್ಲ ಹೆಣ್ಣು ಮಕ್ಳಿಗೆ ಕಲ್ಸಿದ್ರೆ ಏನ್ ತೆಲಿಗಿಲಿ ಕೆಟ್ಟದೇನು 18 ತುಂಬಿದ ನಿನ್ನ ಮಗಳು ಕೊಳ್ಳಾಗ ಲೈಸೆನ್ಸ್ ಇಲ್ಲಕ್ಕೆ ನನ್ನ ಕಣ್ಣಿಗೆ ಬಿದ್ದಾಳ ಕಲಿತೀನಂತ ಕಿಸದಾಳ ಕಲಿಸಿಬಿಟ್ಟಿನಿ ಇದ್ರಾಗ ಏನು ನನ್ನ ತಪ್ಪಿಲ್ಲ ನೋಡು ಆಲ್ರೆಡಿ ನಿನ್ನ ಮಗಳು ನನ್ನ ಬಲಿಯಾಗೂ ಬಿದ್ದಾಳ ಯಪ್ಪ ಓಯ್ವ ಇಷ್ಟು ದಿನ ಮಾಸ್ತರ ಕಲಿಸಿದ್ರಪ್ಪ ಅವನು 4 ಅಕ್ಷರ ಕಲ್ಸಕ್ ಆಗ್ಲಿಲ್ಲ ಅವ್ರ ಕೈಲಿ ಹೋಗ್ ಯಪ್ಪ ಕುರುತಿ ಮಾಸ್ತರ್ 2 ದಿನದಾಗ ಕಲಿಸಿದ್ನ ಹೆಂಗ ಕಲಿಸಿದ್ನಪ್ಪ ಹೇಳಕವಲ್ಯ 2 ದಿನದಾಗ ಎಲ್ಲ ಮಾಡಿ ಮುಗಿಸಿ ಬಿಟ್ಟಾನ ಮುಗಿಸೇ ಬಿಟ್ಟಾನ ಎಲ್ಲ ಮುಗಿಸಿನ ಹಂಗಂದ್ರೆ ಶಾನೆ ಇಲ್ಲನು ಅದು ಏನು ಕಲಿಸಿ ನಿಮ್ಮ ಅಪ್ಪಗೆ ಮನ್ಯಾಗ ಹೋಗಿ ಹೇಳಿ ಇಲ್ಲೆಲ್ಲ ಹಿಂಗ್ ಮಾಡಿ ತ್ರಾಸ ಪಡ್ಕೊಲತ್ತ ನಾವು ಹೌದಾ ಹಾ. ನೀನ ಕರ್ಕೊಂಡು ಹೋಗ್ಬಿಡು ಸಮ್ಮಿಶ್ರ ಸರ್ಕಾರ ನಾ ಕರ್ಕೊಂಡು ಹೋಗೋದು ನಿನಗ ನಿಮ್ಮ ಅಪ್ಪಗೆ ಎಲ್ಲ ಮುಗಿಸೇ ಬಿಟ್ಟಾನ ಎಲ್ಲ ಮಾಡಿ ಮುಗಿಸಣ ಇನ್ನೂ ಒಂದ್ ಸ್ವಲ್ಪ ಇತ್ತು ಹೌದಲ್ಲ ಮಾಸ್ತರ ಏನಿರೋದೆಲ್ಲ ಅದ ಪಾಡ್ದಾಗಲ್ಲ ಇನ್ನೊಂದೆರಡು ದಿವಸ ನನ್ನ ಕೈಲಿ ಹೇಳಿಸ್ಕೊಂಡೆ ಅಂದ್ರ ನನ್ನ ಹತ್ರ ಕಲಿಯು ಎಲ್ಲಾ ಶಿಕ್ಷಣ ಮುಗೀತು ನೋಡು ಇನ್ನೊಂದ್ ಸ್ವಲ್ಪ ಹೇಳಿಸ್ಕೊಂಡ್ ಆಸೆ ಇತ್ತು ಇವತ್ತು ಲಾಸ್ಟ್ ಏನು ಮಾಡ್ಲಿ ನಿಮ್ಮ ಅಪ್ಪ ಕಳಿಸ್ಬಿಡು ಕಡೆ ನೀನ್ ಅವ್ರ ಆ ಮುಂದಿನ ಪಾಠ ಮತ್ತೊಂದು ಮಾಸ್ತರ್ ತಂದು ಕಲಿಸ್ತೀನಿ ಮೊದಲಡಿ ನಾವು ಏ ಚುಪ್ಪ ಇಟ್ ಅಪ್ಪ ಅದೊಂದ್ ಐತಲ್ಲ ಅದೊಟ್ಟು ಕಲಿತು ಬರ್ತೀನಿ ನಿಮ್ ಮನೆ ನಡಿಯಪ್ಪ ನಮ್ಮಪ್ಪ ಶಾಲೆ ಬಂಗಾರ ಗುಂಡೆ ಗುಂಡಿ ನಿಮ್ ಮನೆಗೆ ಹೋಗಪ್ಪ ಇನ್ನೊಂದ್ ಸ್ವಲ್ಪ ಐತೆ ಕಲಿಸ್ಕೊಂಡ್ಬರ್ತೀನಿ ಇಲ್ಲ ಅಪ್ಪನ ಆಡ್ರ ಆದ್ಮೇಲೆ ಗೆಟ್ ಓ ಮೈ ಗಾಡ್ ಇಂಗ್ಲಿಷ್ ಯು ನೋ ಯು ಸಿ ಏ ಯು ಕಮ್ ನೋ ಐ ಗೋಯಿಂಗ್ ಟು ಔಟ್ಸೈಡ್ ಏ ಪಪ್ಪ ಫಸ್ಟ್ ಗೋ ಯು ಕಮ್ ಅಪ್ಪ ಬಿಡಂಗಿಲ್ಲ ನಡ್ಬರಕ್ ಬಿಡ್ತಾನ ಪಪ್ಪ ಛತ್ರಿ ಏರಿಸು ಅದನ್ನ ನೀ ಮಾಡ್ಯಪ್ಪ ನೀ ಕೊಡೋದು ಅಷ್ಟ ಬೇಕು ನೋಡಿ ಮುಂದೆ ಹೆಂಗದ ಡಂಬರ ಆತ ಹಂಗಂದ ಯಪ್ಪ ನಡಿಯಾ ಅದೊಂದು ಕಲ್ತು ಬರ್ತೀನಿ ಬಾಡುವ ಹಾ ನನ್ನ ಗಂಡ ಬೇಕು ನನಗ ಮಾಡಲೆಂಗ ಈಗ ನನ್ನ ಗಂಡ ಬೇಕು ನನಗ ನಾ ಮಾಡಲೆಂಗ ಈಗ ನನ್ನ ಗಂಡ ಬೇಕು ನನಗ ನಾ ಮಾಡಲೆಂಗ ತಡಿವೆ ಮಗಳ ನಿನ್ನ ಗಂಡ ಹುಡುಗುತ್ತೀನಿ ತಡಿವೆ ಮಗಳ ನಿನ್ನ ಗಂಡ
ಓತಿ ಹಾ ಕಳಿಸಿನಿ ಅವನ್ ಕಳಿಸಿ ಏನ್ ಮಾಡ್ಲಿ ಮಾಡೋಣ ಸಮ್ಮಿಶ್ರ ಸರ್ಕಾರ ಹಾ ನಾವಲ್ಲಪ್ಪ ಬೇಡ ಓನಲ್ಲ ನೀನಲ್ಲ ಕರಿಮನಿ ಮಾಲೀಕ ನೀನಲ್ಲ. ಕರಿಮನಿ ಮಾಲೀಕ ನೀನಲ್ಲ. ಏನಿಲ್ಲ, ಏ ರಾಣಿ ಕರಿ ಮಣ್ಣಿನ ಮಾಲೀಕ ನಾನಲ್ಲಂದಿ ಆದ್ರ ನಿನ್ನ ಗಂಡನಕ್ಕಿಂತ ನಿನ್ನ ಮೈಯ ಮೊದಲು ಹೋಗ ನಾ ಮುಟ್ಟೇನ ಕುಂತೆಲ್ಲ ಹಾವಿಗೆ ಹಾಲು ಉಣಿಸಿ ನಿನ್ನ ಕೈ ಬಿಡ್ತೇನ ಹೋಗಾಗತ್ತಿ ನಾಯಿಗೆ ಓಡಿಸಿ ಅದನ್ನೆಲ್ಲ ದೋಸ್ತ ಅದು ನಾ ಹಾಡ್ತೀನಿ ಕೇಳಿಲೆ ತುಜಾ ಹೇ ಬ್ಯಾಡಂತ ಬಿಟ್ಟಿನಿ ಸುಮ್ಮನ ನಿನ್ನ ಮನೆಗೆ ರೊಚ್ಚಿಗೆ ಹೇಳ್ಬೇಡ ತಡಿ ಜಡಗ ಲಘು ಬಂದ್ರಿ ಸಾಮಾನು ತೊಗೊಂಡು ಕೈಯಾಗ ಹಿಡ್ಕೊಂಡ್ ಮನೆ ಖಾಲಿ ಮಾಡಿದೆ ಯಪ್ಪೋ ನನ್ನ ಸಾಮಾನ್ ರೀ ಗೌಡ್ರ ಏ ಹಲ್ಕಟ್ ನನ್ನ ಮಗನ ನೀನು ಸಾಮಾನು ಅಂದ್ರೆ ಹಾಸಿಗೆ ಟ್ರಂಕ ಮತ್ತೆ ಯಪ್ಪ ಗೌಡ್ರ ಸ್ವಲ್ಪ ಹಿಂಗ್ ಗ್ಯಾಪ್ ಕೊಟ್ಟು ಹೇಳ್ಬೇಡ್ರಿ ಎಲ್ಲಾ ಮಂದಿ ಮೊದಲ ನನ್ನ ಸಾಮಾನ್ ಮ್ಯಾಗ ಭಾಳ ಕಣ್ಣದವ್ರಿ ಅಂತಂದ್ರ ನೀವು ಅದ್ರ ಮ್ಯಾಗ ಕಣ್ಣಿಟ್ಟಿರತ್ ಮಾಡಿದ್ರಿ ನಾ ತಡ ಮಾಡಿದೆ ಅಂದ್ರ ಮಗನ ಮನೆಗೆ ಹೋಗಿ ನೀನು ಸಾಮಾನು ಹೊತ್ತು ಬೀದಿಗೆ ಹೋಯ್ತು ಹಾಸಿಗೆ ಟ್ರಂಕ ಅವ್ರ ಮಗ ಹೋಗೋಣ ಬಾ ಕೈಯಾರ ಕೊಡು ಹೋಗೋಣ ಬರ್ದಿನಿ ಅಪ್ಪ ಬಿಡಕತ್ತೀನಿ ಬರ ಹಾ ನಾಳೆಗೆ ನಾಳೆಗೆ ನಾಳೆ ಹಾ ನಾಳೆ ನೀ ನಿಮ್ಮ ಮನೆಗೆ ನಾ ನಮ್ಮ ಮನೆಗೆ ಕಡಿ ಇನ್ನೊಂದು ಅರ್ಧ ತಾಸು ಬಿಟ್ಟು ಬಾ ಹಾ ಮುಗಿಸೇ ಬಿಡಾಮಿ ಓಕೆ ಹಾ ಡನ್ ಗುಡ್ ಅಪ್ಪ ಇಲ್ಲರ್ದಾಗ ಹಾ ನಾನೇ ಬರ್ತೀನಿ ಲೇ ಎಂಟ ಗೌಡ ನೀ ನನ್ನ ಹಾಸಿಗೆ ಟ್ರಂಕ ಎಲ್ಲಾ ತಂದು ಬೀಜಾಗ ಉಳಿದು ದೊಡ್ಡ ಮಾತಲ್ಲೋ ಈ ಸದಿ ನಿನ್ನ ಮಾನ ಮರ್ಯಾದೆ ನಿನ್ನ ಬಂಗಾರ ಕಳಸನ ಎತ್ತಿ ತಂದು ಬೀಜಾಗಿಡುವಂತ ಪವರ ಈ ಮಾಸ್ತರ್ ಹತ್ರ ಅದ ಆಲ್ರೆಡಿ ಅಷ್ಟು ತಯಾರಿ ನಿನ್ನ ಮಗಳಿಗೆ ಕೊಟ್ಟು ಬಿಟ್ಟಿನಿ ಇನ್ನೇನು ಹೊತ್ತು ನೋಡಿ ನಿನ್ನ ಮಗಳ ಕುತ್ತಿಗೆ ತಾಳಿ ಕಟ್ಟೋದು ಒಂದ ಬಾಕಿ ಬಿಟ್ಟಿನೋ ನಡಿ ನಡಿ ಏನ್ ಮಾಡ್ತಿ ಮಾಡಾಕತ್ತಿ ನಾನು ಬರ್ತೀನಿ ನಡಿ